ಹಾಯ್ ಹಲೋ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಲಕ್ಷ್ಮಿ ನಿಲಿಯಾ. ನಾನು ಲಕ್ಷ್ಮಿ ಮಾತಾಡ್ತಾ ಇರೋದು. ಯಾರೆಲ್ಲ ಮೊದಲನೇ ಸಾರಿ ನನ್ನ ಚಾನಲ್ನ ನೋಡ್ತಿದ್ರು ಹೋಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನಗೆ ಸಪೋರ್ಟ್ ಮಾಡಿ. ಬನ್ನಿ, ಇವತ್ತು ನನ್ನ ಗೋಲ್ಡ್ ಕಲೆಕ್ಷನ್ಸ್ ಮಾಂಗಲ್ಯ ಸರನ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಇದು ನಾನು ಗೋಲ್ಡ್ ಜ್ಯುವೆಲರಿ ಕಲೆಕ್ಷನ್ ತೋರಿಸುವಾಗ, ನನ್ನ ಹತ್ರ ಇರುವಂಥ ಕಲೆಕ್ಷನ್ ತೋರಿಸುವಾಗ ಈ ಜ್ಯುವೆಲರಿ ನಾನು ತೋರಿಸಿರಲಿಲ್ಲ. ಮಾಂಗಲ್ಯ ಸರನ ಏನಕ್ಕಪ್ಪ ನಾನು ಸಿಂಗಲ್ ಎಳೆಲಿ ಮಾಡಿಸ್ಕೊಂಡೆ, ಏನಕ್ಕೆ ಆಲ್ರೆಡಿ 2 ಎಳೆದು ನಂದು ಮಾಂಗಲ್ಯ ಸರ ಇತ್ತು, ಡೈಲಿ ಯೂಸ್ ಮಾಡ್ತಾ ಇದ್ದೀನಿ ಇವಾಗ. ಅದು ಬಂದು ನನಗೆ 2 ಎಳೆದಿದ್ದು ಮಾಡಿಸ್ಕೊಟ್ಟಿರೋಂಥದ್ದು ನನ್ನ ಹಸ್ಬೆಂಡಿದು. ಇದು ಬಂದು 2 ಎಳೆ ಇದೆ. ಇದು 45 ಗ್ರಾಮ್ ಇದೆ. ಈ ಮಾಂಗಲ್ಯ ಸರ ಬಂದು ನನಗೆ 2 ಎಳೆ ಅಷ್ಟು ಲೈಕ್ ಆಗಲ್ಲ. ಇದು ಬಂದು ನನ್ನ ಗಂಡ ಮನೆ ಕಡೆಯಿಂದ ಕೊಟ್ಟಿರೋದು. ಅವರೇ ಮಾಡಿ ಇಟ್ಬಿಟ್ಟಿದ್ರು ಈ ಡಿಸೈನು, ಈ ಥರ 2 ಎಳೆ ಚೈನು. ನನಗೆ ಅಷ್ಟೊಂದು ನನಗಿಷ್ಟ ಇಲ್ಲ. ಕೆಲವ್ರಿಗೆ ಇಷ್ಟ ಇರುತ್ತೆ 2 ಎಳೆ ಮಾಂಗಲ್ಯ ಸರ ಹಾಕ್ಕೊಳ್ಳಿಕ್ಕೆ, ನನಗೇನೋ ಒಂಥರ 2 ಎಳೆ ಹಾಕ್ಕೊಳ್ಳೋದಕ್ಕೆ. ಹಾಗಾಗಿ ಈಗೆಲ್ಲ ತುಂಬ ಟ್ರೆಂಡಾಗಿ ನನಗಿಷ್ಟ ಆಗಿರೋದು ಈ ಥರ ಒಂದು ಮಾಡಿಸ್ಕೋಬೇಕು, ಒಂದು ಎಳೆಯಲ್ಲಿ ಒಂದು ಮಾಂಗಲ್ಯ ಸರ ಇರಬೇಕು ಅಂತೇಳಿ ಇಷ್ಟ ಆಗ್ತಿತ್ತು ನನಗೆ ತುಂಬ ದಿವಸಗಳಿಂದ. ಹಾಗಾಗಿ ನಾನು ಈ ಥರ ಮಾಡಿಸ್ಕೊಂಡಿದ್ದೀನಿ. ನಿಜವಾಗ್ಲೂ ಎಷ್ಟು ಚೆನ್ನಾಗಿದೆ ನೀವೇ ನೋಡ್ಬೋದು ಈ ಸರನ. ಈ ಥರ ನೀವೇ ನೋಡಿ ಎಷ್ಟು ಯೂನಿಕಾಗಿ ಎಷ್ಟು ಚೆನ್ನಾಗಿದೆ. ಈ ಬಾಲ್ಸ್ ಹತ್ರ ಬಂದು ನೀವು ಯಾವ ಥರ ಬೇಕಾದರೂ ಇಲ್ಲಿ ಲಕ್ಷ್ಮಿದು ಪೆಂಡೆಂಟ್ ಎಲ್ಲ ಬರುತ್ತೆ, ಲಕ್ಷ್ಮಿದು ಫ್ಲವರ್ದು ಪೆಂಡೆಂಟ್ ಎಲ್ಲ ಬರುತ್ತೆ. ಇಲ್ಲಿ ಪೆಂಡೆಂಟ್ ನಿಮ್ಗೆ ಯಾವ್ದು ಇಷ್ಟ ಆಗುತ್ತೆ, ಮತ್ತು ಇನ್ನು ತುಂಬ ಚೆನ್ನಾಗಿರೋಂಥ ಡಿಸೈನ್ಗಳು ಬರುತ್ತೆ. ಇಲ್ಲಿ ಬೇರೆ ಬೇರೆ ಡಿಸೈನ್ ಇಟ್ಕೊಂಡು ಬೇರೆ ನೀವು ಬೇಕಾದ್ರೆ ಮಾಡಿಸ್ಕೋಬೋದು. ಇದೆಲ್ಲ ತುಂಬ ಟ್ರೆಂಡಿಂಗಲ್ಲಿ ಓಡ್ತಾ ಇದ್ದಂಥ ಲಾಸ್ಟು 1-2 ವರ್ಷದ ಹಿಂದೆ ಎಲ್ಲರೂ ಕೂಡ ಇದೇ ಥರ ಮಾಂಗಲ್ಯ ಸರ ಮಾಡಿಸ್ಕೊತಾ ಇದ್ರು. ನಾನು ಅಷ್ಟೇ ಯಾವಾಗ ಮಾಡಿಸ್ಕೊಂಡಿದ್ದಂಥ ನನ್ನ ಮಗನ ಪ್ರೆಗ್ನೆನ್ಸಿಯಲ್ಲಿ ನಾನು ಮಾಡಿಸ್ಕೊಂಡಿದ್ದು ಆಸೆ ಪಟ್ಟು. ಇದು ನನ್ನ ಮಗನಿಗೆ ಹುಷಾರಿಲ್ಲದೆ ಇರೋ ಸಮಯದಲ್ಲಿ ಹೊಸ ಚೈನ್ ಮಾಡಿಸಿ ತಿರ್ಗಿ ಹಂಗೇನೆ ಅಡ ಇಟ್ಬಿಟ್ಟಿದ್ದಾಯಿತು. 1 ವರ್ಷದೊಳಗಡೆ ಚೈನ್ನ ಬಿಡಿಸ್ಕೊಂಡಿದ್ದೀನಿ. ಭಾಳ ಖುಷಿ ಆಯಿತು. ಅದೇ ಚೀಟಿ ಕಾಸಲ್ಲಿ ಚೈನ್ ಬಿಡಿಸ್ಕೊಂಬರ್ತೀನಿ ಅಂತ ಹೇಳಿದ್ನಲ್ಲ, ಇದೇ ಚೈನು. ಇದೇ ಪರ್ಪಸ್ಗೋಸ್ಕರನೇ ಊರಿಂದ ಬಂದಿರೋದು. ಈಗ ಚೈನ್ ಬಿಡಿಸ್ಬೇಕು ಅಂತಾನೆ ನಾವು ಏನಾದರೂ ಕಷ್ಟ ಅಂತ ಬಂದಾಗ ಗೋಲ್ಡ್ನೇ ಹಾಡ ಇಡೋದು ಅಲ್ವಾ. ನಿಜವಾಗ್ಲೂ ಹೇಳ್ಬೇಕಂದ್ರೆ ಈ ಥರ ಒಂದು ಚೈನ್ನ ಮಾಡಿಸ್ಕೊಳ್ಳಿ. ಇವಾಗ ಮಾಂಗಲ್ಯ ಸರ ಮಾಡಿಸ್ಕೊಬೇಕು ಅಂತ ತುಂಬ ಕನಸಿರುತ್ತೆ. ತುಂಬ ಜನ ಹೆಣ್ಮಕ್ಳಲ್ಲಿ ಮಾಂಗಲ್ಯ ಸರ ಇರಬೇಕು, ನಮಗೊಂದು ಮಾಂಗಲ್ಯ ಸರ ಇರಬೇಕು ಅಂತ ತುಂಬಾ ಆಸೆ ಪಡ್ತಾ ಇರ್ತೀವಿ. ಇದರಲ್ಲಿ ಬಂದು ಒಂದು 12 ಗ್ರಾಮಿಂದನೇ ಈ ಥರ ಮಾಡಿಸ್ತಾರೆ. ನಾನು ನೋಡಿದೆ ಈ ಥರ ವೆಯ್ಟ್ ಎಷ್ಟಿರುತ್ತೆ ಅಂತ ಹೋಗಿ ಚೆಕ್ ಮಾಡುವಾಗ ನಾನೊಂದು 20 ಗ್ರಾಮಲ್ಲಿ ತೊಗೊಳ್ಳೋಣ ಅಂತ ಹೋದೆ. 12 ಗ್ರಾಮಿಂದನೇ ಮಾಡಿ ಇಟ್ಟಿದ್ದಾರೆ. ಈ ಥರ 12 ಗ್ರಾಮಿಂದ 15 ಆರ್ಡ್ರ್ ಕೊಟ್ಟರೆ 15 ಗ್ರಾಮು 12 ಗ್ರಾಮಿಂದನೂ ಸ್ಟಾರ್ಟ್ ಮಾಡಿ ಈ ಥರ ಮಾಡಿಕೊಡ್ತಾರೆ. ನಂದು ಬಂದು 24 ಗ್ರಾಮ್ ಇದೆ. ನಾನಲ್ಲಿ ನೋಡಿದ್ದೀನಿ ರಾಮನಗರದಲ್ಲಿ ಬಂದು ನಾನು ಜ್ಯುವೆಲರಿ ಶಾಪ್ಗೆ ನನ್ನ ಫ್ರೆಂಡು ಅಲ್ಲೇ ವರ್ಕ್ ಮಾಡೋದು. ಅವಳು ಬಂದು ನನಗೆ ವಿಡಿಯೋ ಏನು ಮಾಡ್ಕೊಂಡಿಲ್ಲ. ಆವಾಗ ನಾನು ನೋಡಿದ್ದೀನಿ ಮಾಂಗಲ್ಯ ಸರ ಮಾಡುವಾಗ. ನಾನು ಕೂಡ 15 ಗ್ರಾಮಲ್ಲೆಲ್ಲ ತೊಗೊಂಡು ಎತ್ಕೊಂಡು ಹಾಕೊಂಡು ನೋಡಿದ್ದೀನಿ. ಇದಕ್ಕೂ ಸೇಮ್ ಅದು ಸ್ವಲ್ಪ ತಿಕ್ನೆಸ್ ಇರುತ್ತೆ, ಅದು ಸ್ವಲ್ಪ ತಿಕ್ ಕಡಿಮೆ ಇರುತ್ತೆ ಅಷ್ಟೇ. ಬಟ್ 12 ಗ್ರಾಮಿಂದನೇ ಈ ಥರ ಮಾಂಗಲ್ಯ ಸರ ಎಲ್ಲ ಸಿಕ್ಬಿಡುತ್ತೆ ಎಲ್ಲರಿಗೂ ಕೂಡ. ಮಾಂಗಲ್ಯ ಸರ ಬೇಕೇ ಬೇಕು ಅನ್ನೋರು ಈ ಥರ ಒಂದು 10-12 ಗ್ರಾಮಿಂದನೇ ಒಂದು ಚಿಕ್ಕದಾಗಿ ಮಾಡಿಸ್ಕೊಳ್ಳಿ. ಅದನ್ನು ಬೇಕಾದ್ರೆ 2 ವರ್ಷಕ್ಕೂ ಜಾಸ್ತಿ ಒಂದು 5 ಗ್ರಾಮ್ ಸೇರಿಸ್ಕೊಂಡು ಒಂದು 30 ಗ್ರಾಮ್ 40 ಗ್ರಾಮ್ ಮಾಡ್ಕೊಬೋದು. ನಾನು ಏನಕ್ಕೆ ಒಂದೇಳೆ ಮಾಡಿಸ್ಕೊಂಡೆ ಅಂದರೆ ಇನ್ನು ಮೇಯ್ನ್ ಪರ್ಪಸ್ ಒಂದು 40-45 ಗ್ರಾಮ್ 50 ಗ್ರಾಮ್ ಈ ಥರ ಎಲ್ಲ ಮಾಂಗಲ್ಯ ಸರ ಹಾಕ್ಕೊಂಡು ಇವಾಗ ಓಡಾಡ್ತಾ ಇದ್ರೆ ಹೆಣ್ಮಕ್ಳಿಗೆ ಸರನ ಕಿತ್ಕೊಂಡು ಓಡೋಗ್ತಾರೆ, ಕಳ್ತನ ಆಗೋಗ್ತಿದೆಯಲ್ವ. ಹಾಗಾಗಿ ಬಂದು ನನಗೆ ಅದೊಂದು ಭಯ ಇದೆ. ಈ ಥರ ಚೈನ್ ಹಾಕ್ಕೊಂಡು ಎಲ್ಲೂ ಓಡಾಡೋದಕ್ಕೂ ಭಯ. ಮಗುನ ಎತ್ಕೊಂಡು ಎಲ್ಲಾದರೂ ಹೋಗ್ತಿದ್ರೆ ಸಡನ್ನಾಗಿ ಬೈಕ್ ಏನಾದರೂ ಹಿಂದೆ ಬಂದರೆ ನನಗಂತೂ ಎಷ್ಟು ಭಯ ಆಗುತ್ತೆ ಅಂದರೆ, ಎಲ್ಲಿ ಕೈ ಹಾಕ್ಬಿಟ್ಟು ಮಾಂಗಲ್ಯ ಸರನ ಕಿತ್ಕೊಳ್ಳೋಕ್ಕೆ ಬರ್ತಾ ಇದ್ದಾರೇನೋ ಅನ್ನೋ ಥರ ಫೀಲ್ ಆಗುತ್ತೆ. ಹಂಗಾಗಿ ಮಾಂಗಲ್ಯ ಸರ ಹಾಕ್ಕೊಂಡಾಗ ಒಂಥರ ಭಯದಿಂದ ಬದುಕೋಬದಲು ಈ ಥರ ಸಿಂಪಲಾಗಿ ಒಂದು 20-24 ಗ್ರಾಮ್ ಇದೆ. ಇದು 24 ಇದೆ. 25 ಗ್ರಾಮ್ಗೆ ಆರ್ಡ್ರ್ ಕೊಟ್ಟು ಬಂದೆ. 25 ಗ್ರಾಮಲ್ಲಿ ಇರಲಿಲ್ಲ. ಅವ್ರ ಹತ್ರ ಇದ್ದಿದ್ದೆಲ್ಲನೂ 20 ಗ್ರಾಮ್ ಒಳಗಡೆನೇ ಇತ್ತು. ನಿಜ ಹೇಳ್ಬೇಕಂದ್ರೆ ತುಂಬ ಕಮ್ಮಿ ಗ್ರಾಮಲ್ಲೇ ಮಾಡಿಟ್ಟಿದ್ರು. 12, 15, 18 ಈ ಥರ 20 ಗ್ರಾಮ್ ಒಳಗಡೆನೆ ಒಂದೇಳೆ ಮಾಡಿ ಇಟ್ಟಿದ್ರು. ಈ ಥರ ಆರ್ಡ್ರ್ ಕೊಟ್ಟರೆ 30 ಮಾಡಿಕೊಡ್ತಾರೆ, 20, 25, 30, 40 ಎಲ್ಲ ಥರ ಕೂಡ ಇದೆ. ಒಂದ್ಸರಿ ವಿಸಿಟ್ ಮಾಡಿ. ರಾಮನಗರದಲ್ಲಿ ಶ್ರೀ ಗಣೇಶ ಜ್ಯುವೆಲರಿ ಅಂತ ತುಂಬ ಫೇಮಸ್ ಆ್ಯಂಡ್ ಪಾಪ್ಯುಲರ್. ತುಂಬ ಕಮ್ಮಿ ಬೆಲೆಯಲ್ಲಿ ತುಂಬ ಕಮ್ಮಿ ಗ್ರಾಮಲ್ಲಿ ತುಂಬ ಗೋಲ್ಡ್ಸ್ ಇದೆ. ನಾನು ನೆಕ್ಸ್ಟ್ ಟೈಮ್ ಹೋದಾಗ ನಿಮಗೆ ವೀಡಿಯೋಸ್ನ ಮಾಡಾಕ್ತೀನಿ. ಏನಾದರೂ ಪರ್ಚೇಸ್ ಮಾಡೋಕ್ಕೆ ಹೋದಾಗ ಯಾವ್ಯಾವ ರೀತಿ ಇದೆ, ನೆಕ್ಲೆಸ್ಗಳು ಎಷ್ಟು ಗ್ರಾಮಲ್ಲಿದೆ, ಮಾಂಗಲ್ಯ ಸರ ಎಷ್ಟು ಗ್ರಾಮಲ್ಲಿದೆ ಅನ್ನೋದನ್ನೆಲ್ಲ ನಿಮಗೆ ವೀಡಿಯೋದಲ್ಲಿ ನಾನು ನೆಕ್ಸ್ಟ್ ನಿಮಗೆ ತೋರಿಸ್ತೀನಿ. ಕಮ್ಮಿ ಗ್ರಾಮಲ್ಲಿ ತೊಗೋಬೇಕು ನಾವು. ಇವಾಗೆಲ್ಲ ಬೆಲೆ ಎಷ್ಟು, ಬಂಗಾರ ಎಲ್ಲ 2000 ನನಗೆ ಡೈಲಿ ಅಪ್ಡೇಟ್ ಬಂದ್ಬಿಡುತ್ತೆ ಗ್ರಾಮ್ ಎಷ್ಟಿದೆ ಅಂತ. 12,500 ರೂಪಾಯಿ ಇದೆ ಗ್ರಾಮ್ ಇವಾಗ. ಸಿಲ್ವರ್ ಬಂದು ನೆನ್ನೆ ನಾನು ನೋಡಿದ್ದು 12,560 ರೂಪಾಯಿ ನೆನ್ನೆ. ಗೋಲ್ಡ್
ಒಂದು 235 ರೂಪಾಯಿ 1 ಗ್ರಾಮ್ಗೆ. ಎಷ್ಟು 1 ಗ್ರಾಮ್ಗೆ 12,500. ಅಪ್ಪ ದೇವರೇ, ನಮ್ಮ ಕೈಲಂತೂ ನಿಜ ತೊಗೊಳಕ್ಕಾಗುತ್ತೋ ಇಲ್ವೋ ಅಂತ ಅನಿಸ್ಬಿಟ್ಟಿದೆ. ಈ ಮಾಂಗಲ್ಯ ಸರ ಮಾಡಿಸಿದಾಗ ನಾನು ನಿಜ ಹೇಳ್ತೀನಿ 8,500 ಏನೋ ಇತ್ತು ಗ್ರಾಮ್ಗೆ, ಫರ್ ಗ್ರಾಮ್ 7,500 8,000 ಅನಿಸುತ್ತೆ ನನ್ನ ಪ್ರಕಾರ. ಒಂದು 8,000 ಇದ್ದಾಗ ನಾನು ಮಾಡಿಸಿದ್ದು. 1,75,000 ಆಗಿತ್ತು. ನಾನು ಆರ್ಡ್ರ್ ಕೊಟ್ಟೆ ಬಂದಿದ್ದೆ ನನ್ನ ಫ್ರೆಂಡಿಗೆ, ಒಂದು 25 ಗ್ರಾಮಲ್ಲಿ ಮಾಡಮ್ಮ ಅಂತ. ತುಂಬ ತಿನ್ನಾಗ್ಬಿಟ್ರೆ ಬೇಗ ಬೇಗ ಕಟ್ಟಾಗ್ಬಿಡುತ್ತೆ. ನಾನು ತುಂಬ ದಿನನಿತ್ಯ ಬಾಳಿಕೆ ಮಾಡೋದ್ರಿಂದ ಒಂದು 25 ಗ್ರಾಮಲ್ಲಿ ಮಾಡು ಅಂತೇಳಿ ಬಂದಿದ್ದಂಥದ್ದು. ಇದನ್ನು ಇವಾಗ ನೆನ್ನೆ ಹಡ ಇಟ್ಟಿದ್ವಿ ಕೆನರಾ ಬ್ಯಾಂಕಲ್ಲಿ 1,00,000 ರೂಪಾಯಿಗೆ, 1,00,000 ರೂಪಾಯಿಗೆ ಹಡ ಇಟ್ಟಿದ್ವಿ. ಇದನ್ನು ಬಡ್ಡಿ ಎಲ್ಲ ಕಟ್ಟಿ ನೆನ್ನೆ ಬಿಡಿಸ್ಕೊಂಬಂದಿರೋದು. ಭಾಳ ಖುಷಿಯಾಗುತ್ತೆ. ನನಗೆ ಈ ಮಂಗಲ್ಯ ಸರನೇ ಇಷ್ಟ. ಈ ಮಂಗಲ್ಯ ಸರಕ್ಕಿಂತನೂ ಈ ಮಂಗಲ್ಯ ಸರ ಭಾಳ ಇಷ್ಟ ಆಗಿದೆ ಅಷ್ಟೇ. ಏನು ಹೇಳಿ ಈ ಮಂಗಲ್ಯ ಸರದ ಬಗ್ಗೆ. ನೀವು ಕೂಡ ಮಂಗಲ್ಯ ಸರ ಮಾಡಿಸ್ಕೋಬೇಕು ಅನ್ನೋರು ಸ್ವಲ್ಪ ಒಂದು 10-12 ಗ್ರಾಮಿಂದ ಚಿಕ್ಕದಾಗಿ ಮಾಡಿಸ್ಕೊಳ್ಳಿ. ಆಮೇಲೆ ಈಗ 12 ಗ್ರಾಮಲ್ಲಿ ಮಾಡಿಸ್ಕೊಳ್ಳಿ. ಆಮೇಲೆ ಒಂದು 8 ಗ್ರಾಮ್ ಸೇರಿಸಿ ಒಂದು 20 ಗ್ರಾಮ್ ಮಾಡಿಸ್ಕೊಳ್ಳಿ. ಒಂದು 2-3 ವರ್ಷ ಬಿಟ್ಟು ದುಡ್ಡನ್ನ ಸೇರಿಸಿ ತಿರ್ಗಿ ಹಂಗೆ ಸ್ವಲ್ಪನೇ ಸೇರಿಸಿ ಮಂಗಲ್ಯ ಸರನ ಮಾಡಿಸ್ಕೊಳ್ಳಿ. ಅದೇ ರೀತಿ ನಮ್ಮಮ್ಮನೂ ಕೂಡ ಮಾಡಿಸ್ಕೊಂಬಂದಿದ್ದು. ಹಾಗಾಗಿ ನಾನು ಹೇಳೋದು, ಈಗ ಹಾಕ್ಕೊಂಡು ವೇರ್ ಮಾಡಿ ತೋರಿಸ್ತೀನಿ ನೋಡಿ ಎಷ್ಟು ಚೆನ್ನಾಗಿ ಕಾಣುತ್ತೆ. ಸುಮ್ಮನೆ ಕಳ್ತನ ಮಾಡ್ಕೊಂಡು ಎತ್ಕೊಂಡು ಹೋಗ್ಬಿಡ್ತಾರೆ. ಈ ಥರ ಸುಮ್ಮನೆ ಸಿಂಪಲಾಗಿ ಹಾಕ್ಕೊಂಡ್ರೆ ಸಾಕು ಒಂದೇಳಿ. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಿದೆ ಅಲ್ವಾ. ನೋಡಿ ತುಂಬ ಚೆನ್ನಾಗಿ ಕಾಣುತ್ತೆ ಒಂದೇಳೆ, ಸಿಂಪಲಾಗಿ ತುಂಬ ಚೆನ್ನಾಗಿ ಕಾಣುತ್ತಲ್ವ. ಅದಕ್ಕೋಸ್ಕರನೇ ಮಾಡಿಸ್ಕೊಂಡೆ. ಹೆಣ್ಣು ಮಕ್ಕಳಿಗೆ ಎಷ್ಟು ಒಡವೆ ಇದ್ದರೂ ಸಾಲಲ್ಲ. ಒಂದಾದ್ಮೇಲೆ ಒಂದು ಆಸೆ ಆಗ್ತಾನೆ ಇರುತ್ತೆ ನಮಗೆ. ಇದು ತೊಗೋಬೇಕು, ಅದು ತೊಗೋಬೇಕು, ಅದು ತೊಗೋಬೇಕು, ಇದು ತೊಗೋಬೇಕು ಅಂತ. ನಾನು ಹೇಳ್ತೀನಿ ಇವಾಗ ಹೇಗಿದೆ ಈ ಮಂಗಲ್ಯ ಸರ ಅಂತ ಹೇಳಿ. ನೆಕ್ಸ್ಟ್ ಬಂದು ನಮ್ಮ ಅಮ್ಮನ ವಾಲೆ ಕಲೆಕ್ಷನ್ನ ತೋರಿಸ್ತೀನಿ. ನೆಕ್ಸ್ಟ್ ಬಂದು ನಮ್ಮಮ್ಮ ಕಷ್ಟಪಟ್ಟು ಮಾಡಿಸ್ಕೊಂಡು ಹೊಟ್ಟೆಗೂ ಬಟ್ಟೆಗೂ ಕಟ್ಟಿ ಸ್ವಲ್ಪ ಗೋಲ್ಡ ಮಾಡಿಸಿ ಇಟ್ಕೊಂಡಿದ್ದಾರೆ. ಜಸ್ಟು ಅವ್ರಿಗೆ ಎಷ್ಟಾಗುತ್ತೆ ಒಂದು ಸ್ವಲ್ಪ ಹಣನ ಕೂಡಿಟ್ಟು ವಾಲೆಗಳನ್ನ ತೊಗೊಂಡು, ಅವರು ಕೂಡ ಅದೇ ರೀತಿ ಮಾಂಗಲ್ಯ ಸರನೂ ಇರಲಿಲ್ಲ, ಕರಿಮಣಿ ಹಾಕ್ಕೊಂಡು ಓಡಾಡ್ತಿದ್ರು ನಮ್ಮಮ್ಮ. ಅವಾಗ ತುಂಬ ಜನ ಒಂಥರ ನೋಡೋರು, ಕರಿಮಣಿಲಿದ್ದಾಳಲ್ಲ ಅಂತ ಒಂಥರ ಕೇರ್ಲೆಸ್ ಮಾಡೋರು. ಅದೆಲ್ಲ ನಮ್ಮಮ್ಮಗೆ ಭಾಳ ಅನುಭವ ಆಗಿದೆ. ನಮ್ಮಮ್ಮ ಹೇಳ್ತಾರೆ ಮಂಗಲ್ಯ ಸರ ಎಲ್ಲ ಇದ್ದರೆ ಒಂಥರ ಗೌರವ ಕೊಟ್ಟು ಮಾತಾಡ್ತಾರೆ, ನಾವು ಕರಿಮಣಿ ಹಾಕ್ಕೊಂಡಿದ್ರೆ ಏನೋ ಒಂಥರ ಮಾಡ್ತಾರೆ ಅಂತೆಲ್ಲ ನಮ್ಮಮ್ಮ ಹೇಳ್ತಾಯಿದ್ರು. ಅವರು ಅದೇ ಥರನೇ 19 ಗ್ರಾಮಲ್ಲಿ ಒಂದು 18-19 ಗ್ರಾಮಲ್ಲಿ ಫಸ್ಟು ಮಂಗಲ್ಯ ಸರ ಮಾಡಿಸ್ಕೊಂಡಿದ್ದು. ಆಮೇಲೆ ಈಗ ಬಂದು 30+ ಗ್ರಾಮನ್ನ ಮಾಡ್ಕೊಂಡು ಇಟ್ಕೊಂಡಿದ್ದಾರೆ. ಹಾಗೆ ಸ್ವಲ್ಪನೇ ಹೆಣ್ಮಕ್ಳು ಚುರುಕಾಗಿ ನಾವು ಒಂದೊಂದು ಮಂಗಲ್ಯ ಸರ ಬೇಕಾದ್ರೆ ಕಮ್ಮಿ ಗ್ರಾಮಲ್ಲಿ ತೊಗೊಂಡು ಅದನ್ನು ಗ್ರಾಮ್ ಜಾಸ್ತಿ ಮಾಡ್ಕೊಂಡು ಹೋಗ್ಬೋದು. ಇದೊಂದು ಟ್ರಿಕ್ ನಮ್ಮ ಅಮ್ಮನ ಹತ್ರ ಕಲ್ತ್ಕೊಂಡಿದ್ದು ನಾನು. ನೀವು ಅದೇ ರೀತಿ ಮಂಗಲ್ಯ ಸರ ತೊಗೋಬೇಕು ಅಂದ್ಕೊಂಡಿರೋರು ಈ ಟ್ರಿಕ್ಸ್ನ ಯೂಸ್ ಮಾಡಿ. ನೆಕ್ಸ್ಟು ಬಂದು ನೋಡಿ ನಮ್ಮ ಅಮ್ಮಂದು ಡಿಸೈನ್ ಇದು ವಾಲೆ ನೋಡಿ ಹೇಗಿದೆ, ತುಂಬ ಚೆನ್ನಾಗಿದೆ ಅಲ್ವಾ. ನೋಡಿ ಇದು ಬಂದು ಪುಟ್ನಂಜ, ಇದು ನಮ್ಮ ಅಮ್ಮಂದು ಮದುವೆ ವಾಲೆ. ಇದು ಅಮ್ಮನಿಗೆ ಮದುವೆಯಲ್ಲಿ ಮಾಡಿಸಿರೋವಂಥದ್ದು ವಾಲೆ ನೋಡಿ. ಅವಾಗ ಅವ್ರ ಮದುವೆಯಾಗಿ ಈಗಾಗಲೇ ಎಷ್ಟು ಅವ್ರಿಗೆ ಮದುವೆ ಆಗಿ 30-31 ವರ್ಷ ನಡೀತಾ ಇದೆ ಅವರು. ಹೇಗಿದೆ ನೋಡಿ, ಇನ್ನೂ ಎಷ್ಟು ಒಂದು ಸ್ಟೋನ್ ಕೂಡ ಉದುರಲಿಲ್ಲ. ಕಲ್ಲಿನ ವಾಲೆ, ಪುಟ್ನಂಜ ಫಿಲಮಲ್ಲಿ ಇದೆಯಲ್ಲ ಮೂವಿಲಿ ಹಾಕ್ಕೊತಾರಲ್ಲ ಮೀನಾ, ಆ ಥರ ವಾಲೆ ಇದೆ. ನಾವು ಹಾಕೋಬಿಟ್ರೆ ಹೆಂಗಿರುತ್ತೆ ಗೊತ್ತಾ. ಈಗೆಲ್ಲ ಇದು ಡಿಸೈನ್ ಹೋಗ್ಬಿಟ್ಟಿದೆ. ನಮ್ಮಮ್ಮ ಅಂಥವ್ರಿಗೆ ಚೆನ್ನಾಗಿ ಕಾಣುತ್ತೆ ಈ ಥರ ವಾಲೆಗಳು. ನನಗೇನೋ ಅಷ್ಟು ಲೈಕ್ ಇಲ್ಲ. ಅವ್ರು ಹಾಕ್ಕೊತಾರೆ ಎಲ್ಲಾದರೂ ಮದುವೆಗೆ ಹೋದಾಗ, ಎಲ್ಲಾದರೂ ಹೊರಗಡೆ ಹೋದಾಗ ಹಾಕ್ಕೊತಾರೆ. 30-31 ವರ್ಷದ ವಾಲೆ ಇದು. ಎಷ್ಟು ಚೆನ್ನಾಗಿದೆ ಅಲ್ವಾ. ಜುಮ್ಕ ಎಲ್ಲ ದೊಡ್ಡದು ಚೆನ್ನಾಗಿದೆ ಅದೇ ವಾಲೆ. ಇದು ಬಂದು ಲಿತಿಮಗೆ ಕೊಡ್ತೀನಿ ಈ ವಾಲೆ ನಾನು ಯಾರಿಗೂ ಕೊಡಲ್ಲ. ಲಿತಿಮ ದೊಡ್ಡ ಮೊಮ್ಮಗಳು, ಒಬ್ಬಳೇ ಹೆಣ್ಮಗಳು ನಮ್ಮಮ್ಮಗೆ. ನಮ್ಮ ಫ್ಯಾಮಿಲಿಲಿ ನಾವು 3 ಜನದಲ್ಲಿ ಒಬ್ಬಳೇ ಹೆಣ್ಮಗಳಲ್ವ. ನನ್ನ ವಾಲೆ ನಿನಗೆ ಮನೆ ಅಂತ ಹೇಳಿ ಯಾವಾಗೂ ಹೇಳಿ ಆಸೆ ಹುಡ್ಸ್ಬಿಟ್ಟವ್ರು ಅವಳಿಗೆ, ಈ ವಾಲೆ ನಿನಗೆ ಅಂತ. ಯಾವಾಗ ಕೊಡ್ತೀಯ ಅಜ್ಜಿ ವಾಲೆ ಅಂತ ಅವಳಿಗೆ ಏನೋ ಗೊತ್ತಿಲ್ಲ. ಅದು ಸುಮ್ಮನೆ ಕೇಳೋದು, ಗೋಲ್ಡ್ ಅಜ್ಜಿ ನೀನು ನನಗೆ ಗೋಲ್ಡ್ ಕೊಡಿಸ್ತೀಯಾ ಅಂತ. ಯಾವಾಗ ನಮ್ಮಮ್ಮ ವಾಲೆ ಕೊಡಿಸೋದು ನನ್ನ ಮಗಳಿಗೆ. ಪ್ರತಿ ಸಾರಿ ವಾಲೆ ಎಕ್ಸ್ಚೇಂಜ್ ಇಲ್ಲಿವರೆಗೂ ವಾಲೆನ ಕೊಡಿಸ್ತಾ ಇರೋದು ನನ್ನ ಮಗಳಿಗೆ ನಮ್ಮ ಅಮ್ಮನೇ. ವಾಲೆ ಅವಳು ಮುರಿದೋದ್ರೆ ಕೂಡ ವಾಲೆ ಚೇಂಜ್ ಮಾಡಿಕೊಡೋದು ನಮ್ಮಮ್ಮ. ಅದಕ್ಕೆ ನನ್ನ ಮಗಳು ಗೋಲ್ಡ್ ಅಜ್ಜಿ ನೀನು ಗೋಲ್ಡ್ ಅಜ್ಜಿ ನೀನು ನನಗೆ ಅಂತ ಗೋಲ್ಡ್ ಅಜ್ಜಿ ಅಂತಲೇ ಹೆಸರಿಟ್ಬಿಟ್ಟಿದ್ದಾಳೆ. ನೆಕ್ಸ್ಟ್ ಬಂದು ನೋಡಿ ಇದು ನೋಡಿ ಜಸ್ಟ್ 3 ಗ್ರಾಮ್ ಇದೆ ಅಷ್ಟೇ. ಇದು ನೋಡಿ ಜಸ್ಟ್ 3 ಗ್ರಾಮಲ್ಲಿ ಲೋಟಸ್ ಒಂಥರ ನೋಡಿ ಫ್ಲವರ್ ಡಿಸೈನಲ್ಲಿದೆ ನೋಡಿ. ಬರೀ 3 ಗ್ರಾಮ್ ಇದೆ. ನಾನೇ ಇದನ್ನು ತೊಗೊಟ್ಟಿದ್ದು GRTಲಿ. ನಾನು ಅಮ್ಮ ವಾಲೆ ಏನೋ ತೊಗೊಳಕ್ಕೆ ಹೋದಾಗ ಆವಾಗ ತೊಗೊಂಡಿರೋಂಥ ವಾಲೆ ಡೈಲಿ ವೇರ್ಗೆ. ಈಗ ಇನ್ನೊಂದು ಜೊತೆ ಹಾಕ್ಕೊಂಡಿದ್ದಾರೆ, ಇಲ್ಲೇ ಇದ್ದಾರೆ.
ಅದು ಬಂದು ಒಂದು 3-4 ಗ್ರಾಮ್ ಇದೆ. ಇದೊಂದು 3-3.5 ಗ್ರಾಮ್ ಇದೆ ಅಷ್ಟೇ. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಿದೆಯಲ್ಲ, ತುಂಬ ಚೆನ್ನಾಗಿದೆ ಅಲ್ವಾ? ಇದನ್ನು ಕೂಡ ಡಿಸೈನ್ ತುಂಬ ಚೆನ್ನಾಗಿದೆ ನೋಡಿ, ಭಾಳ ಖುಷಿ ಆಗುತ್ತೆ ನೋಡಿ. ಈ ಥರ ಒಂದೊಂದನ್ನೇ ಸೇರಿಸಿ ಒಂದೊಂದನ್ನೇ ಕೂಡಿಸಿ ಹೊಟ್ಟೆಗೂ ಬಟ್ಟೆಗೂ ಕಟ್ಟಿ ಒಂದೊಂದೇ ಜ್ಯುವೆಲರಿಗಳನ್ನ ಮಾಡಿಸ್ಕೊಂಡಿರೋಂಥದ್ದು. ಇದ್ರದ್ದು ಹ್ಯಾಂಗಿಂಗ್ಸ್ದು ಜಸ್ಟ್ ಇದು ಮಾತ್ರ ಇದೆ. ಇದ್ರ ಮೇಲ್ಗಡೆದು ಅಮ್ಮ ಹಾಕ್ಕೊಂಡಿದ್ದಾರೆ, ಅದು ತೋರಿಸ್ತೀನಿ ನಿಮ್ಗೆ ಇವಾಗ ನೋಡಿ. ಇದು ನನ್ನ ಫಸ್ಟು ವಾಲೆ ಮಾಡಿಸಿದ್ದು, ನನಗೆ ಅಂತ ಮಾಡಿಸಿದ್ದು. ನಮ್ಮಮ್ಮ ಕೊಡ್ತಾ ಇಲ್ಲ, ಮೋಸ ತಾನೇ, ಬೇರೆ ವಾಲೆ ಕೊಟ್ಟು ಬೇರೆ ವಾಲೆ ಮಾಡಿಸಿದ್ದೀನಿ. ಈ ಹ್ಯಾಂಗಿನ್ಸ್ ಕೊಟ್ಟರು ನನಗೆ. ಈ ಇದು ನನಗೆ ಅಂತ ಫಸ್ಟು ಮಾಡಿಸಿದ್ದು, ನನ್ನ ಹೈಸ್ಕೂಲಲ್ಲಿ ಮಾಡಿಸಿದ್ದು ಫಂಕ್ಷನ್ಗೆ ಅಂತೇಳಿ. ಇದು ವಾಲೆನೇ ಇಲ್ಲ ಅಂತ ಆಡ್ಕೊಂಡಾಗ ಈ ವಾಲೆನ ಮಾಡಿಸಿದ್ದು. ರಿಲೇಷನ್ ಆಡ್ಕೊಂಡ್ರು ಅಂತ ನಾನು ಹೇಳಿದ್ದೀನಿ, ಎಕ್ಸ್ಪ್ಲೇನ್ ಮಾಡ್ತಾಯಿದ್ದೀನಿ. ಲಾಸ್ಟ್ ಜ್ಯುವೆಲರಿ ಕಲೆಕ್ಷನಲ್ಲಿ ಹೇಳಿದ್ದೆ ನಾನು. ಅವಾಗ ವಾಲೆಯಿಂದ ಇಲ್ಲ ಅಂತ ಹೇಳಿದಾಗ ಇದೇ ಫಸ್ಟು ನಮ್ಮ ಮನೇಲಿ ವಾಲೆ ಮಾಡಿಸಿದ್ದು ನನಗೆ ಅಂತ. ಈ ಕೊಡು ಅಂದರೆ ಕೊಡ್ತಾಯಿಲ್ಲ, ಅವ್ರಿಗೆ ಬೇಕಂತೆ, ಅವ್ರ ಸೊಸೆಗೆ ಅವ್ರಿಗೆ. ಇದ್ರದ್ದು ವಾಲೆ ಪೇರ್ ನಮ್ಮಮ್ಮ ಇವಾಗ ವೇರ್ ಮಾಡಿದ್ದಾರೆ. ಈ ವಾಲೆ ಕೊಡಿಸಿದ್ದೀನಲ್ಲ, ಈ ವಾಲೆ ಯಾಕೆ ಕೊಡಬೇಕು ಅಂತ ಅವರು ಈ ವಾಲೆನ ನಮ್ಮಮ್ಮ ಮಾಡಿಸ್ಕೊಟ್ಟಿದ್ದು ನೋಡಿ. ಈ ಥರ ಇದೆ. ಇದು 10 ಗ್ರಾಮ್ ಇದೆ ಈ ವಾಲೆ ಮಾಡಿಸಿದ್ದು. ಇದು ಬಂದು ಒಂದು 15 ವರ್ಷದ ವಾಲೆ, ಆದರೂ ಕೂಡ ತುಂಬ ಚೆನ್ನಾಗಿ ಕಾಣುತ್ತೆ ವೇರ್ ಮಾಡಿದ್ರೆ. ಹ್ಯಾಂಗಿನ್ಸ್ ತುಂಬ ಚೆನ್ನಾಗಿದೆ ಅಲ್ವಾ? ನೆಕ್ಸ್ಟ್ ಬಂದು ನಾನು ಪ್ರೀತಿಯಿಂದ ಮಾಡಿಸಿದ್ದು ನಮ್ಮ ಅಪ್ಪನಿಗೆ ಉಂಗುರ. ಇದು ನಾನು ಜಾಬ್ ಮಾಡ್ತಿದ್ದೆ. ಜಾಬ್ ಮಾಡುವಾಗ PF ದುಡ್ಡಲ್ಲಿ ತೆಗೆದು, ನಮ್ಮ ಹತ್ರ ಎಲ್ಲ ಉಂಗುರಗಳಿದೆ, ನಮ್ಮ ಹತ್ರ ಗೋಲ್ಡ್ಸ್ ಇದೆ, ನಮ್ಮ ಅಪ್ಪನೂ ಕೂಡ ಒಂದು ಉಂಗುರ ಹಾಕ್ಕೋಬೇಕು ಅಂಥೇಳಿ 5 ಗ್ರಾಮಲ್ಲಿ ನಾನೇ ಹೋಗಿ ನನ್ನ PF ದುಡ್ಡಲ್ಲಿ ತೊಗೊಂಡು, ಆವಾಗ ಬರೀ 15-20 ಸಾವಿರ ಆಗಿದೆ 5 ಗ್ರಾಮ್ಗೆ. ನಿಜ, ಆವಾಗ 3,500 ರೂಪಾಯಿ ನಾನು ಗೋಲ್ಡ್ ಪರ್ಚೇಸ್ ಮಾಡ್ತಾಯಿದ್ದಾಗ. 5 ವರ್ಷ ಎಷ್ಟು 15,000ದಿಂದ ಒಂದು 20,000 ರೂಪಾಯಿ ಆಗಿರ್ಬೋದು 5 ಗ್ರಾಮ್ಸ್ಗೆ. ನೋಡಿ ಹೇಗಿದೆ ನಮ್ಮ ಅಪ್ಪಂದಿದ್ದು ಉಂಗುರ, ದಾರ ಸುತ್ತಿದ್ದಾರೆ. ನನ್ನ ಗಿಫ್ಟ್ ಇದು. ನಮ್ಮ ಅಪ್ಪ ಹೇಳ್ತಾರೆ, ನನ್ನ ಮಗಳು ಕೊಡಿಸಿರೋದು ನನಗಿದು ಉಂಗುರ ಅಂತ. ಇದು ನಮ್ಮ ಅಮ್ಮಂದು ಉಂಗುರ, ಜಸ್ಟ್ ಇಬ್ಬರದು ಒಂದೊಂದು ಉಂಗುರ ಇಟ್ಕೊಂಡಿದ್ದಾರೆ ಅಷ್ಟೇ. ಇದು ಮಾಮೂಲಿ. ಇದು ನಾನು ವೇರ್ ಮಾಡ್ತಾಯಿದ್ದಂಥ ಚೈನ್. ಇದು ನೋಡಿ, ಜಾಬ್ ಮಾಡುವಾಗ ಚೈನು ವೇರ್ ಮಾಡ್ತಿದ್ದೆ. ಡೈಲಿ ಆಫೀಸ್ ವೇರ್ಗೆ ಹಾಕ್ಕೊಂಡು ಹೋಗ್ಬೇಕಾಗಿತ್ತಲ್ಲ, ಆವಾಗ ಬಂದು ಈ ಚೈನ್ನ ಹಾಕ್ಕೊಂಡು ಹೋಗ್ತಿದ್ದೆ. ಈಗ ಇದನ್ನು ಕೊಡ್ತಾಯಿಲ್ಲ ನಮ್ಮಮ್ಮ. ನೆಕ್ಲೆಸ್ ಕೊಟ್ಟಿದ್ದೀನಲ್ವ ನಿನಗೆ, ಚೈನ್ ಹಾಕಿ ಕೊಡಬೇಕು ಅಂತ ಇದನ್ನು ಅವರೇ ಇಟ್ಕೊಂಡಿದ್ದಾರೆ. ಒಂದನ್ನು ಕೊಟ್ಟು ಒಂದನ್ನು ತೊಗೊಂಡು ಹೊಸದು ಕೊಡಿಸಿ ಹಳೇದನ್ನು ಅವ್ರು ಇಟ್ಕೊಂಡಿದ್ದಾರೆ ಅಷ್ಟೇ. ಪಾಪ ಇಟ್ಕೊಳ್ಳಿ ನೋಡಿ, ಈ ಥರ ಇದೆ. ಸೊ ಇದೇನು ಒಂದು 11 ಗ್ರಾಮ್ ಇದೆ. ತುಂಬ ಚೆನ್ನಾಗಿ ಕಾಣುತ್ತೆ ಈ ಚೈನು. ನಾನು ಡೈಲಿ ವೇರ್ ಯೂಸ್ ಮಾಡಿ 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 ಹಳೇದು ಮಾಡಿ ಒಂದು ಸರಿ ಕಟ್ ಕೂಡ ಆಗೋಗಿದೆ. ಈಗ ಇದನ್ನು ಹಾಕ್ಬಿಟ್ಟು ಬೇರೆ ಏನಾದರೂ ತೆಗಿಯೋ ಪ್ಲ್ಯಾನ್ ಇದೆ. ಏನು ತೆಗಿತಾರೆ ಅಂತ ಗೊತ್ತಿಲ್ಲ, ಬಟ್ ಆದರೆ ತುಂಬ ಸರಿ ಕಟ್ಟಾಗಿದೆ ನೋಡಿ. ಇಲ್ಲೊಂದು ಸರಿ ಕಟ್ಟಾಗಿದೆ ನೋಡಿ. ನೋಡಿ ತುಂಬ ಸರಿ ಕಟ್ಟಾಗಿದೆ ನೋಡಿ. ಇದನ್ನೆಲ್ಲ ಅಂಟಿಸಿರೋದು 1-2 ಸರಿ ಕಟ್ಟಾಗಿಬಿಟ್ಟಿದೆ. ಅಂದರೆ ಡೈಲಿ ಯೂಸ್ ಮಾಡ್ತಾಯಿರ್ತೀವಲ್ಲ, ಹಂಗಾಗಿ ಕಟ್ಟಾಗಿತ್ತು. ಈಗ ಇದನ್ನು ನಮ್ಮ ಅಮ್ಮನ ಕೊಟ್ಬಿಟ್ಟಿದ್ದೀನಿ ಅಷ್ಟೇ. ನಮ್ಮ ಅಮ್ಮನ ಹತ್ರ ಚಿಕ್ಕದಾಗಿ 2 ಮಾಟಿ ಇಟ್ಕೊಂಡಿದ್ದಾರೆ. ಒಂದು 4 ಗ್ರಾಮ್ ಇರ್ಬೋದು, 2 ಗ್ರಾಮ್ 4 ಗ್ರಾಮ್. ಇವಾಗ ಅವ್ರು ಏನು ಜಾಸ್ತಿ ಏನು ಒಡವೆ ಮಾಡಿಸ್ಕೊಳಕ್ಕೆ ಹೋಗಲ್ಲ ಅಮ್ಮ. ಈಗೇನು ಮನೆ ಸೊಸೆಗೆ ಈಗ ಇದನ್ನೆಲ್ಲ ಕೂಡ ಸೊಸೆ ಕೊಡ್ತಾರೆ. ಇದೇನೋ ಇದೊಂದು ವಾಲೆ ಮಾತ್ರ ನನ್ನ ಮಗಳಿಗೆ ಕೊಡ್ತಾರಂತೆ. ಇನ್ನು ಮಿಕ್ಕಿದೆಲ್ಲ ಸೊಸೆ 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 ಅಂತಾರೆ ನಮ್ಮಮ್ಮ. ಸೊಸೆ 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 ಚೆನ್ನಾಗಿರಲಿ ಅಂತ ಏನು ಮಾಡಿದ್ರು ನಮ್ಮಮ್ಮ ಸೊಸೆಗೆ ಜಾಸ್ತಿ ಮಾಡೋದು. ಇಷ್ಟನ್ನೆಲ್ಲನೂ ಅವಳು ಸೊಸೆಗೇ ಕೊಡೋದು. ನಮ್ಗೆ ಜಸ್ಟ್ ಇದೊಂದು ವಾಲೆ ಕೊಡ್ತಾರಂತೆ, ಅದು ನನ್ನ ಮಗಳಿಗೆ. ಇದೊಂದು ವಾಲೆ ಬಿಟ್ಟು ಇನ್ನು ಮಿಕ್ಕಿದೆಲ್ಲ ಸೊಸೆಗೇನೆ. ನೋಡ್ಕೊಳ್ಳಿ, ಚೆನ್ನಾಗಿ ನೋಡ್ಕೊಳ್ಳಿ. ಸೊಸೆ ಸೊಸೆ ಬರೋಳು ಚೆನ್ನಾಗಿ ಇದ್ದು ಚೆನ್ನಾಗಿ ನಮ್ಮ ಅಮ್ಮನ ಹತ್ರ ಅಡ್ಜಸ್ಟ್ ಮಾಡ್ಕೊಬಿಟ್ರೆ ಎಲ್ಲನೂ ಅವಳಿಗೇ ಕೊಡ್ತಾರೆ. ಚೆನ್ನಾಗಿ ನೋಡ್ಕೊತಾರೆ ನಮ್ಮಮ್ಮ. ಸ್ವಲ್ಪ ದೊಡ್ಡವ್ರು ಹಾಗೇ ಬೈದರೂ ಕೂಡ ನಮ್ಮ ಒಳ್ಳೇದಕ್ಕೆ ಅಂತ ಅನ್ಕೋಬೇಕು ಅಷ್ಟೇ. ನಮಗೆ ನೋಡೋರು ಬೈತಾರೆ. ಏನಂದ್ರೆ ಒಂದು ಅವ್ರ ಹಾಗೇ ದೊಡ್ಡವ್ರು ಅಂದ್ರೆ ಹಾಗೆ. ನನಗಿಂತ ನಮ್ಮ 3 ಜನದಲ್ಲಿ ಜಾಸ್ತಿ ಇಷ್ಟಪಡೋದು ನಮ್ಮಮ್ಮ ಮಗನೇ ಜಾಸ್ತಿ. ಹೆಣ್ಮಕ್ಳಿಗಿಂತ ಮಗ 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 ಅಂತಾರೆ. ನಾನೇ ಕೂಡ ನೋಡಿ ಇದು ಸೆಟ್ಟು ಯಾವಾಗೂ ನನ್ನ ಹತ್ರನೇ ಇಟ್ಕೊತೀನಿ. ಊರಿಂದ ತೊಗೊಂಡು ಬಂದಿದ್ದೆ. ಈಗ ಒಂದು ಫಂಕ್ಷನ್ ಇದೆ, ಫಂಕ್ಷನ್ಗೆ ಹೋಗೋಣ ಅಂತ ತೊಗೊಂಡು ಬಂದಿದ್ದು. ಈಗ ಫಂಕ್ಷನ್ಗೆಲ್ಲ ವೇರ್ ಮಾಡಿದ್ಮೇಲೆ ತಿರ್ಗಾ ಮತ್ತೆ ತೊಗೊಂಡು ಹೋಗೋಣ ಅಂತೇಳಿ ಜಾಸ್ತಿ ಬಾಕ್ಸಸ್ ಏನೂ ಹಾಕೊಂಬರಲಿಲ್ಲ. ಜಸ್ಟ್ ಈ ಥರ ಇಟ್ಕೊಂಡು ಬಂದುಬಿಟ್ಟಿದ್ದೀನಿ. ಇದಕ್ಕೆಲ್ಲ ಸಪ್ರೇಟ್ ಬಾಕ್ಸಲ್ಲಿ ಇಡ್ತೀನಿ ನನ್ನ ಜ್ಯುವೆಲರೀಸ್ ಎಲ್ಲನೂ. ಸಪ್ರೇಟಾಗಿ ಇಟ್ಟರೆ ನಮಗೆ ಅದರಲ್ಲಿ ಸ್ಟೋನ್ಸ್ ಎಲ್ಲನೂ ಏನೂ ಡ್ಯಾಮೇಜ್ ಆಗೋಲ್ಲ.
ನಾವು ಬೇರೆ ಬೇರೆ ನನ್ನ ಹತ್ರ ಬಾಕ್ಸಸ್ ಇದೆ, ಊರಿಂದ ಬರುವಾಗ ಎಲ್ಲ ಬಾಕ್ಸ್ ಎತ್ಕೊಂಬರೋಕ್ಕಾಗಲ್ವಲ್ಲ, ಹಾಗಾಗಿ ಎಲ್ಲ ಒಂದರಲ್ಲಿ ಇಟ್ಕೊಂಡು ಈ ಥರದೊಂದು ಬಾಕ್ಸಲ್ಲಿ ಇಟ್ಕೊಂಡು ಬಂದಿದ್ದೀನಿ. ಈ ಥರ ಎಲ್ಲ ಒಂದು ಗೋಲ್ಡ್ನ ನಾವು ಮಾಡಿಸ್ತೀವಿ ಅಂದರೆ ಕೆಲವೊಂದು ಸಾಧ್ಯ ಅಂದರೆ ದೇವರಿಂದನೇ ಸಾಧ್ಯ. ನಾನು ಕೆಲವೊಂದು ಬಿಲೀವ್ ಮಾಡ್ತೀನಿ ತುಂಬಾ, ಕೆಲವೊಂದು ಮಂತ್ರಗಳನ್ನ ಹೇಳಿ ತುಂಬಾ ನಾನು ಏನು ಮಾಡ್ತೀನಿ ಅಂದರೆ ನಿಮಗೊಂದು ಸೀಕ್ರೆಟ್ ಟಿಪ್ಸ್ನ ಹೇಳ್ತೀನಿ. ಯಾವ ಥರ ಅಂದರೆ ಒಂದು ಮಂತ್ರ ಹೇಳಿ ನಾನು ಮಂತ್ರಗಳನ್ನ ಪಠಿಸ್ತಾ ಇದ್ದೀನಿ, ಅದನ್ನೆಲ್ಲ ಪಠಿಸಿದ್ಕೆ ನನಗೆಲ್ಲ ಇಷ್ಟೆಲ್ಲ ತೊಗೊಳ್ಳಿಕ್ಕೆ ಸಾಧ್ಯ ಆಗ್ತಿದೆ ಅಂತ ನನ್ನ ಅಭಿಪ್ರಾಯ ಇದೆ. ಅದು ನಾನು ಒಬ್ಬರ ಹತ್ರ ಕೇಳಿದ್ದೆ, ಅವರು ಹೇಳಿದ್ದಂಥದ್ದು ನನಗೆ. ಮಂಗಳವಾರ ಶುಕ್ರವಾರ ಕಾಮಾಕ್ಷಿ ದೀಪ ಬರುತ್ತಲ್ಲ, ದೇವರು ಲಕ್ಷ್ಮೀ ದೇವರುಗಳಿರುತ್ತಲ್ಲ, ಅದನ್ನು ತೊಗೊಬಂದ್ಬಿಟ್ಟು ಚೆನ್ನಾಗಿ ವಾಶ್ ಮಾಡಿ ಅದ್ರ ಕೆಳಗಡೆ ಅಕ್ಕಿ ಇಟ್ಟು ದೇವ್ರನ್ನ ಇಟ್ಬಿಟ್ಟು ಮಂಗಳವಾರ ಶುಕ್ರವಾರ ಭಕ್ತಿಯಿಂದ ಮಂತ್ರಗಳನ್ನ ಕಲ್ತ್ಕೊಂಡಿದ್ದೀನಿ. ನಾನು ನಿಮಗೆ ಹೇಳ್ತೀನಿ, ಬೇಕಾದ್ರೆ ನೀವು ಕೂಡ ಅದನ್ನು ಇದು ಮಾಡಿ. ಇಷ್ಟನ್ನೆಲ್ಲ ನಾನು ಗೋಲ್ಡ್ನ ತೊಗೊತಾ ಇದ್ದೀನಿ, ಸ್ವಲ್ಪ ಚೆನ್ನಾಗಿದ್ದೀನಿ ಲೈಫಲ್ಲಿ. ಇವಾಗ ಒಂದು ಸ್ವಲ್ಪ ದಡ ಹಟ್ಟಿದ್ದೀನಿ ಅಂದರೆ ಅದು ದೇವರಿಂದನೇ ಸಾಧ್ಯ. ಲಕ್ಷ್ಮೀ ಮಂತ್ರನ ಹೇಳ್ತೀನಿ, ಅದನ್ನು ನೀವು ಕೂಡ ಹೇಳಿ. ಪ್ರತಿ ಶುಕ್ರವಾರ ಮಂಗಳವಾರ ನಾನು ಪೂಜೆ ಮಾಡ್ತೀನಿ. ಪೂಜೆ ಮಾಡುವಾಗ ಮಂತ್ರ ಹೇಳ್ತೀನಿ. ಮಂಗಳವಾರ ಶುಕ್ರವಾರ ಮಾಡಬೇಕು ಅಂತ ಹೇಳಿದ್ದೊಬ್ಬರು. ಏನಂದರೆ ಏನಿಲ್ಲ, ಪೂಜೆ ಮಾಡಿಕೊಂಡು ಓಂ ರೀಂ ಶ್ರೀಂ ಕ್ರೀಂ ಕ್ಲೀಂ ಸಾಂ ಮಹಾಲಕ್ಷ್ಮಿ ಸ್ವಾಹ ಮಹಾಲಕ್ಷ್ಮಿ ಆವಾಯನಂ ಇಷ್ಟನ್ನ ಮಾತ್ರ ನನಗೆ ಹೇಳ್ಕೊಟ್ರು. ಅವತ್ತಿಂದ ನಾನು ಇದು ಚಾಚು ತಪ್ಪದಂಗೆ ಮಂಗಳವಾರ ಶುಕ್ರವಾರ ವಿನಾಯಕನಿಗೆ ಪೂಜೆ ಮಾಡಿಬಿಟ್ಟು ಅಷ್ಟಲಕ್ಷ್ಮಿ ಪೂಜೆ ಮಾಡ್ತಾಯಿದ್ದೀನಿ. ಇದೊಂದು ಮಂತ್ರದಿಂದ ನನಗೆ ಒಳ್ಳೇದಾಗಿದೆ ಅಂತ ನನಗೆ ಅವತ್ತಿಂದ ಅನ್ನಿಸ್ತಿದೆ. ನನ್ನ ಹತ್ರ ಸ್ವಲ್ಪ ದುಡ್ಡಿರೋದ್ರಿಂದ ಸ್ವಲ್ಪ ಗೋಲ್ಡ್ನೆಲ್ಲ ತೊಗೊತಾ ಇರೋದು ಎಲ್ಲನೂ ಕೂಡ ಇದೊಂದು ಮಂತ್ರದಿಂದಲೇ ನನಗೆ ಒಳ್ಳೇದಾಗ್ತಿದೆ ಅಂತ ನನ್ನ ಅಭಿಪ್ರಾಯ. ನೀವು ಕೂಡ ಟ್ರೈ ಮಾಡಿ. ನಿಮಗೂ ಕೂಡ 1 ಗ್ರಾಮ್ ಗೋಲ್ಡ್ ಇಲ್ಲದೇ ಇಷ್ಟೆಲ್ಲನೂ ನಾವು ಗೋಲ್ಡ್ ಮಾಡಿಕೊಂಡು ಸ್ವಲ್ಪ ಒಂದೊಂದು ಮೆಟ್ಲೆ ಹತ್ತಾ ಇದ್ದೀವಿ ಅಂದರೆ ಅದಕ್ಕೆಲ್ಲನೂ ದೇವರೇ ಸಾಧ್ಯ. ಈ ಥರ ಮಂತ್ರಗಳನ್ನೆಲ್ಲ ಪಠಿಸಿ ಅಂತ ಹೇಳ್ತೀನಿ. ನಾನು ಪಠಿಸಿ ನನಗೆ ಒಳ್ಳೇದಾಗ ಆಗಿದ್ದಕ್ಕೆ ನಿಮಗೆ ಹೇಳ್ತಾ ಇದ್ದೀನಿ. ಇನ್ನೂ ಒಂದು ಸಾರಿ ಹೇಳ್ತೀನಿ, ಬೇಕಾದ್ರೆ ನೋಟ್ ಮಾಡ್ಕೊಳ್ಳಿ. ಏನಿಲ್ಲ, ಜಸ್ಟ್ ಬೀಜಾಕ್ಷರಿ ಮಂತ್ರ ಅಷ್ಟೇ. ಇದು ತುಂಬ ಸಿಂಪಲ್ಲಾಗಿ ಹೇಳ್ಬೋದು. ಓಂ ರೀಂ ಶ್ರೀಂ ಕ್ರೀಂ ಕ್ಲೀಂ ಸಾಂ ಮಹಾಲಕ್ಷ್ಮಿ ಸ್ವಾಹ ಮಹಾಲಕ್ಷ್ಮಿ ಆವಾಯನಂ. ಎಷ್ಟು ಚೆನ್ನಾಗಿದೆ ಅಲ್ವಾ? ನನಗೂ ಸ್ಟಾರ್ಟಿಂಗಲ್ಲಿ ಫಸ್ಟು ಕಲಿಯೋವರೆಗೂ ಅಷ್ಟೇ 1-2 ಸಾರಿ ಹೇಳ್ಬಿಟ್ರೆ ಆಮೇಲೆ ನೀವೇ ಈಸಿಯಾಗಿ ಯಾವಾಗ ಪೂಜೆ ಮಾಡ್ತೀರಾ ದೇವ್ರ ಮನೇಲಿ, ಮಾಮೂಲಿ ವಾರಗಳನ್ನ ಮಾಡ್ತೀರಲ್ಲ ಅಂಥ ಸಮಯದಲ್ಲಿ ದೇವ್ರ ಹತ್ರ ಒಂದು ಕಾಮಾಕ್ಷಿ ದೀಪನ ಇಟ್ಟು ಪೂಜೆ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಇಷ್ಟೇ. ಒಂದು ಜ್ಯುವೆಲರಿದು ಅಪ್ಡೇಟ್ ಕೊಟ್ಟಿದ್ದೀನಿ. ಹೇಗಿದೆ ನನ್ನ ಹೊಸ ಮಾಂಗಲ್ಯ ಸರ ಅಂತ ಹೇಳಿ ನೀವೇ. ಈಗ ಇದನ್ನು ತೊಗೊಂಡ್ಮೇಲೆ ಇನ್ನೂ ಒಂದು ಅನ್ನಿಸ್ತಿದೆ ನೋಡಿ, ಆಸೆ ಕಡಿಮೆನೇ ಆಗೋದಿಲ್ಲ ಹೆಣ್ಮಕ್ಳಿಗೆ ಅನಿಸುತ್ತೆ. ನೆಕ್ಸ್ಟ್ ಅನ್ನಿಸ್ತಿರೋದು ನನಗೆ ಚಿಕ್ಕದು, ಇವಾಗ ಕರಿಮಣಿದು ಮಂಗಲ್ಯ ಸರ ಬರುತ್ತಲ್ಲ, ಚಿಕ್ಕದು ಒಂದೇ ಒಂದು ಹಾಕಿ ಬಿಟ್ಕೊ, ಯಾವುದು ಇದನ್ನು ಹಾಕಲ್ಲ, ಈ ಥರ ಶಾರ್ಟ್ ಚೈನ್ ಹಾಕಲ್ಲ. ಇದನ್ನು ಕೂಡ ನನ್ನ ಮಗಳಿಗೆ ಮಾಡಿಸಿರೋಂಥದ್ದು. ಶಾರ್ಟ್ ಚೈನ್ ಹಾಕಲ್ಲ, ಜಸ್ಟ್ ಸಿಂಪಲ್ಲಾಗಿ ಬ್ಲ್ಯಾಕ್ ಆ್ಯಂಡ್ ಗೋಲ್ಡಲ್ಲಿ ಮಾಡಿರ್ತಾರಲ್ಲ ಚಿಕ್ಕದು ಮಾಂಗಲ್ಯ ಸರ, ಆ ಥರ ತೊಗೋಬೇಕಂತ ಅನ್ನಿಸ್ತಿದೆ. ಬರೀ ಮಾಂಗಲ್ಯ ಸರನೇ ತಗೊಂಡು ಇಟ್ಕೊಳ್ಳೋದು ಬೇಜಾರು. ಇದೇ ಸಾಕು. ಸ್ವಲ್ಪ ದಿವಸದ ಮಟ್ಟಿಗೆ ಇದನ್ನು ಹಾಕ್ಕೊಂಡು ಚೆನ್ನಾಗಿ ಹಳೇದು ಮಾಡೋಣ, ಆಮೇಲೆ ನೋಡೋಣ. ಒಟ್ಟಲ್ಲಿ ಅನ್ನಿಸ್ತಾನೆ ಇರುತ್ತೆ, ಅದು ಚೆನ್ನಾಗಿರುತ್ತೆ, ಇದು ಚೆನ್ನಾಗಿರುತ್ತೆ, ಆ ನೆಕ್ಲೆಸ್ ಚೆನ್ನಾಗಿರುತ್ತೆ, ಇದು ಚೆನ್ನಾಗಿರುತ್ತೆ. ತೊಗೊಳಕ್ಕಾಗಬೇಕಲ್ವ, ಎಲ್ಲದನ್ನು ಕೂಡ ಸಮಯ ಬೇಕು. ವರ್ಷ ಎಲ್ಲ ಕೂಡಿಡಬೇಕು. ಆ ವರ್ಷ ಎಲ್ಲ ಕೂಡಿಟ್ಟಿರೋ ಅಮೌಂಟ್ನ ತೊಗೊಂಡೋಗಿ ಗೋಲ್ಡ್ ತೊಗೊಬರ್ಬೇಕು. ವೆಯ್ಟ್ ಮಾಡಬೇಕೆಲ್ಲ ಅದನ್ನು ಕೂಡ. ಅಂಚಿದ ತಕ್ಷಣ ತೊಗೊಂಬರೋದಕ್ಕೆ ದುಡ್ಡೇನು ಮರದಲ್ಲಿಲ್ಲ ಗಿಡದಲ್ಲಿ ಹುಟ್ಟಲ್ಲ, ದುಡಿಬೇಕು, ಸೇವಿಂಗ್ಸ್ ಮಾಡಬೇಕು, ಆಮೇಲೆ ಒಂದೊಂದೇ ಬೈ ಮಾಡೋಕ್ಕಾಗುತ್ತೆ ಅಲ್ವಾ. ಇಷ್ಟೇ. ನನ್ನ ಈ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತೀನಿ. ಅಮ್ಮ ಮನೇಲಿ ಇದ್ದೀನಿ. ನೆಕ್ಸ್ಟ್ ಊರಿಗೆ ಹೋದ್ಮೇಲೆ ವ್ಲಾಗ್ಗಳನ್ನ ಕಂಟಿನ್ಯೂ ಮಾಡ್ತೀನಿ. ಸ್ವಲ್ಪ ವೀಕ್ಲಿ 2 ವೀಡಿಯೋನಾದರೂ ಅಪ್ಲೋಡ್ ಮಾಡ್ತಿದ್ದೀನಿ. ಓಕೆನಾ? ನನ್ನ ವ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಆ್ಯಂಡ್ ಶೇರನ್ನು ಕಮೆಂಟ್ನ ಮಾಡಿ. ನಿಮಗೆ ಅನಿಸಿಕೆ ಕಮೆಂಟ್ ಮುಖಾಂತರ ತಿಳಿಸಿ. ನಾನು ಯಾವ ರೀತಿ ವಿಡಿಯೋ ಬೇಕು ಅಂತಲೂ ಕೂಡ ತಿಳಿಸಿ. ನಾನು ಅದನ್ನು ಅದೇ ರೀತಿ ಮಾಡಲಿಕ್ಕೆ ಪ್ರಯತ್ನ ಪಡ್ತೀನಿ. ಎಲ್ಲರಿಗೂ ಟೇಕ್ ಕೇರ್, ಬಾಯ್, ನಮಸ್ಕಾರಗಳು.